ನಾನು ಭಾರತದಿಂದ ಫ್ಲೈಟ್ ಮಿಸ್ ಆಗಿ ಆ್ಯಕ್ಚುಲಿ ಇವತ್ತು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟೆ. ಪ್ರಾಪರ್ ಪಾಕಿಸ್ತಾನ್ ಫೀಲು, ಪಾಕಿಸ್ತಾನ್ ಎಕ್ಸ್ಪೀರಿಯೆನ್ಸು. ಅಲ್ಲಿ ಒಂದು ಫುಲ್ ಡೇ ಬರೀ ದೈಪುರಿ ತಿಂತ ಸೈಡಿಗೆ ಸ್ಪೈ ಏಜೆಂಟಾಗೂ ಕೆಲಸ ಮಾಡ್ತಾ ಇದ್ದೆ. ಅಂದರೆ ನೀವೆಲ್ಲ ನಂಬಲ್ಲ, ಏನು ಇವನು ಪಾಕಿಸ್ತಾನ್ಗೆ ಹೋಗ್ಬಿಟ್ನಾ ಅಂತ ಅಂದ್ಕೊತೀರಾ. ಅವರು ಪಾಕಿಸ್ತಾನ ಒಳಗಡೆ ಹೋಗಿ ಅಲ್ಲಿರೋ ಕಲ್ಚರು, ಅಲ್ಲಿ ಜನ ಹೆಂಗಿದ್ದಾರೆ, ಏನು ಮಾಡ್ತಾರೆ, ಏನು ಊಟ ತಿಂತಾರೆ ಎಲ್ಲನೂ ಒಂದು ದಿವಸ ಫುಲ್ಲು ತಿಳ್ಕೊಂಡೆ. ಪಾಕಿಸ್ತಾನಿ ವೆರೈಟಿ ಡ್ರೆಸ್ಸಸ್ ಕ್ಯಾನ್ ಸಿ ಇಂಡಿಯಾ ಸೆಂಟರ್. ಏನಾಯಿತು ಅಂದರೆ ನಾನು ಫ್ಲೈಟು 8:45 ಇತ್ತು, ಬೇಗ ಬರಬೇಕು ಅಂದ್ಕೊಂಡು ಬಂದೆ. ಕ್ಯಾಬು ಲೇಟಾಗಿ ಬುಕ್ ಆಗಿ ಏರ್ಪೋರ್ಟ್ ರೀಚ್ ಆಗೋಕ್ಕೆ ಲೇಟ್ ಆಗೋಯ್ತು. ರಾತ್ರಿ ಫ್ಲೈಟ್ ಹತ್ತಿದೆ ಗುರು. ಬೆಳಗ್ಗೆ ನೋಡೋಷ್ಟೊಳಗಡೆ ನನ್ನ ಈ ಪಾಕಿಸ್ತಾನ ಒಳಗಡೆ ಕರ್ಕೊಂಬಂದು ಇಳಿಸ್ಬಿಟ್ಟಿದ್ರು. ಸೊ ಎಷ್ಟು ಬೇಜಾರಾಗೋಯ್ತು ಅಂದರೆ, ಈಗ ನಿಮ್ಗೆ ಇವನೇನೋ ಸೀರಿಯಸ್ ಆಗಿ ಹೇಳ್ತಿದ್ದಾನೆ ಇಲ್ಲ ಜೋಕ್ ಮಾಡ್ತಿದ್ದಾನ ಅಂತ ಡೌಟ್ ಬರ್ಬೋದು. ಡೌಟ್ ಇದ್ದರೆ ಫುಲ್ ವಿಡಿಯೋ ನೋಡಿ, ಯಾಕಂದರೆ ನಾವು ಈ ವಿಡಿಯೋದಲ್ಲಿ ಅಸಲಿಗೆ ಅಲ್ಲಿ ಆಗಿದ್ದು ಏನು ಅಂತ ತೋರಿಸ್ತೀವಿ. ಹಾಯ್, ಹಲೋ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅವತ್ತು ಸಂಜೆ ಆಗಿತ್ತು. ಒಂದೇ ಸ್ಥಳದಲ್ಲಿ ಕೂತು ಬೇಜಾರಾಗಿತ್ತು ಸ್ಪೈ ಕೆಲಸ ಮಾಡಿ. ಅದಕ್ಕೆ ಈ ಪಾಕಿಸ್ತಾನವರು, ನಡಿಯಪ್ಪ ನೀನು ಸಾಕು ಇಲ್ಲಿದ್ದು ಅಂತ ಟರ್ಕಿ, ಆಫ್ರಿಕಾ, ಯುರೋಪು ಮತ್ತು ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಕಳಿಸ್ಬಿಟ್ರು. ನಾನು ಇದೇನಪ್ಪ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಇವರು, ಹೆಂಗೆ ಹೋಗೋದು ಅಂತ. ನೀವು ಮೋಸ್ಟ್ಲಿ ಇದನ್ನು ನಂಬಲ್ಲ, ಏನೋ ಇವನು ಕಾಗೇರಿಸ್ತಾನೆ ಅಂತ ಅಂದ್ಕೊಬೋದು. ಆದರೆ ನಿಜವಾದ ಸಂಗತಿ ಏನಂದರೆ, ನಾನಿವತ್ತು ಬಂದಿರೋದು ವಿಶ್ವ ಪ್ರಸಿದ್ಧಿ ಪಡೆದಿರುವ ಸ್ಥಳದಲ್ಲಿ. ಅದು ಯಾವ ಸ್ಥಳ ಅಂತ ಮುಂದೆ ಹೇಳ್ತೀನಿ. VIP ಎಂಟ್ರೆನ್ಸ್ ಇದೆ, ಆ ಕಡೆ ಹೋದರೆ ನಾರ್ಮಲ್ ಎಂಟ್ರೆನ್ಸ್ ಇದೆ. ಅದೇ ಬಡವ್ರ ಮನೆ ಮಕ್ಕಳು ಎಂಟ್ರೆನ್ಸು, ಈ ಕಡೆಯಿಂದ ಹೋಗಬೇಕು. ಇಲ್ಲಿ ನೀವು ಥೈಲ್ಯಾಂಡ್ನ ಸ್ಪೆಷಲ್ ಡಿಶಸ್ಸು ರುಚಿನೂ ನೋಡ್ಬೋದು. ಪಾಕಿಸ್ತಾನ ಒಳಗಡೆ ಹೋದರೆ ಪಾಕಿಸ್ತಾನ್ ಸ್ಟ್ರೀಟ್ ಫುಡ್ಡು ಟೇಸ್ಟ್ ಮಾಡ್ಬೋದು. ಟರ್ಕಿಶ್ ಕಬಾಬ್ ತಿನ್ನುತ್ತಾ ನಾನು ಯುರೋಪಿಯನ್ ಮ್ಯೂಸಿಕ್ ಎಲ್ಲ ಕೇಳ್ತಾ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇದೊಂದು ಸ್ಥಳದಲ್ಲಿ ನೀವು ಎಲ್ಲ ಕಂಟ್ರಿಗೂ ಒಂದ್ಸಲ ಕರ್ಕೊಂಡು ಹೋಗ್ಬಿಡ್ತೀನಿ. ಇದು US, ಅಲ್ಲಿ ಹಂಗೆ ಬಂದರೆ ವಾಚ್ ಟವರು ಲಂಡನ್ದು, ಆ ಕಡೆ ಹಂಗೆ ಹೋದರೆ ನೋಡಿ ಈಜಿಪ್ಟು ಆರ್ಕಿಟೆಕ್ಚರು. ಯಾರ್ಯಾರು ಈಜಿಪ್ಟ್ಗೆ ಹೋಗ್ಬೇಕು ಅಂತೀರಾ ಒಂದ್ಸಲ ಹಿಂಗೆ ಇಲ್ಲಿ ಬಂದ್ಬಿಡಿ. ನೋಡಿ ಈಜಿಪ್ಟ್ ಒಳಗಡೆ ಹೋಗ್ಬಿಟ್ಟಿದ್ದೀವಿ ನೀಟಾಗಿ. ಅಂದ ಹಾಗೆ ಇದು ಬರೀ ಟೂರಿಸ್ಟ್ ಸ್ಪಾಟ್ ಮಾತ್ರ ಅಲ್ಲ, ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂಥರ ಇಲ್ಲಿ ನಮ್ಮ ಈ ಏನಂತಾರೆ, ಈ ಫೇರ್ಸ್ ಎಲ್ಲ ನಡೆಯುತ್ತಲ್ಲ, ಆ ಥರ ಇದು ಒಂಥರ ಫುಡ್ ಫೆಸ್ಟಿವಲ್, ಫುಡ್ ಫೇರ್ ಅಂತಲೇ ಅನ್ಬೋದು. ಒಂದು ಸಾಂಸ್ಕೃತಿಗಳ ಸಂಗಮ. ಸೊ ನಾವು ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿನ ವಿಶೇಷತೆಗಳನ್ನು ತೋರಿಸ್ತೀವಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ, ಯಾಕಂದರೆ ಇದು ಬರೀ ಟ್ರಾವೆಲ್ ವಿಡಿಯೋ ಅಲ್ಲ, ಇದೊಂದು ಮ್ಯಾಜಿಕ್ಕು. ಒಂದೇ ಸಂಜೆ ಇಡೀ ವಿಶ್ವವನ್ನೇ ಸುತ್ತಿದ ಬ್ಯೂಟಿಫುಲ್ ಥೈಲ್ಯಾಂಡ್ ಒಳಗಡೆ ಹೋದರೆ ಬರೀ ಮಸಾಜು. ವಿಡಿಯೋ ನೋಡೋದಿಲ್ಲ ಆವಾಗಲೇ, ಬರೀ ಮಸಾಜೇ ಸಿಗುತ್ತೆ ಥೈಲ್ಯಾಂಡ್ ಒಳಗಡೆ ಹೋಗ್ತೀರಾ ಅಂದರೆ. ಇಲ್ಲಿ ಯಾವಾಗ ಓಪನ್ ಆಗುತ್ತೆ ಅಂದರೆ ನವಂಬರಿಂದ ಏಪ್ರಿಲ್ವರೆಗೂ ಇರ್ಬೋದು ಅಂತ ಇಲ್ಲಿರೋರು ಹೇಳ್ತಿದ್ದಾರೆ. ದುಬೈಯಲ್ಲೇ ಒನ್ ಆಫ್ ದ ಬೆಸ್ಟ್ ಪ್ಲೇಸ್, ಸೋ ಕಾಲ್ಡ್ ಗ್ಲೋಬಲ್ ವಿಲೇಜ್. ಈ ಗ್ಲೋಬಲ್ ವಿಲೇಜು ಅತ್ಯಾಕರ್ಷಕ ಜಾಗದ ಅಟ್ರಾಕ್ಷನ್ಗೆ ವಿವಿಧ ದೇಶಗಳ ಪವಿಲಿಯನ್. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟು 70+ ಕಂಟ್ರೀಸು, ತಮ್ಮದೇ ಆದ ಫುಡ್ ಕೋರ್ಟ್ಗಳು ಮತ್ತು ಅವ್ರದ್ದು ಬಟ್ಟೆಗಳು, ಸ್ಪೈಸಸ್ಸು, ಏನೇನು ಬೇಕೋ ಎಲ್ಲನೂ ಈ ಸ್ಟಾಲ್ ಥರ ಹಾಕ್ಕೊಂಡಿರ್ತಾರೆ. ಅವ್ರವ್ರ ದೇಶದ್ದು ಸಂಸ್ಕೃತಿ, ಆರ್ಟ್ಸು, ಫುಡ್ಡು ಮತ್ತು ಡ್ಯಾನ್ಸು, ಕಲ್ಚರ್ನ ಎಲ್ಲ ಇಲ್ಲಿ ಶೋಕೇಸ್ ಮಾಡ್ತಿರ್ತಾರೆ. ಪ್ರತಿಯೊಂದು ಪವಿಲಿಯನಲ್ಲಿ ಕೂಡ ಈ ಕಂಟ್ರಿದು ಏನು ಫೇಮಸ್ ಆರ್ಟ್ಸ್ ಇರುತ್ತೆ, ಅಂದರೆ ಲೈಕ್ ವಾಸ್ತುಶಿಲ್ಪ, ಅದೇ ಥರ ಮಾದರಿಯಲ್ಲಿ ಇವರು ಈ ಸೆಟ್ಗಳನ್ನ ಹಾಕಿದ್ದಾರೆ. ಒಂದು ಕ್ಷಣದಲ್ಲಿ ನೀವು ಥೈಲ್ಯಾಂಡ್ನಲ್ಲಿ ನಿಂತಂತಾಗುತ್ತದೆ, ಮತ್ತೊಂದು ಕ್ಷಣದಲ್ಲಿ ನೀವು ಟರ್ಕಿಯಲ್ಲಿ ನಿಂತಂತಾಗುತ್ತದೆ, ಇನ್ನೊಂದು ಸಲ ಬಂದಾಗ ನೀವು ಪಾಕಿಸ್ತಾನಲ್ಲಿ ನಿಂತಂತಾಗುತ್ತದೆ,
ಮತ್ತು ಇನ್ನೊಂದು ಕ್ಷಣದಲ್ಲಿ ಆಫ್ರಿಕಾದಲ್ಲಿ ನಿಂತಂತಾಗುತ್ತದೆ. ಇದು ಯಾವ ದೇಶದಲ್ಲಿ ನಿಂತ್ಕೊತೀವಿ ಅನ್ನೋದು ನಿಮಗೆ ಒಂಥರ ಏನಪ್ಪ ಕನ್ಫ್ಯೂಷನ್ ಆಗುತ್ತೆ, ಇಷ್ಟೊಂದು ಕಂಟ್ರೀಸ್ ಇದೆಯಾ ಅಂತ. ಇದು ಆ್ಯಕ್ಚುಲಿ ಬೆಸ್ಟ್ ಟೈಮ್ ಟು ವಿಸಿಟ್ ಅಂದರೆ ನೈಟ್ ಟೈಮು. ಈ ರಾತ್ರಿ ವೇಳೆ ಅಂತೂ ಇಲ್ಲಿ ಬೆಳಕಿನ ಹಬ್ಬ ಅಂತಲೇ ಅನ್ಬೋದು. ಜಗತ್ತನ್ನೇ ಮರೆಯುವಂತೆ ಮಾಡುತ್ತದೆ. ನಿಮಗೆ 4-5 ಗಂಟೆ ಬೇಕು ನಿನ್ನ ಫುಲ್ಲು ಸುತ್ತಕ್ಕೆ. ಸೊ ನೆಕ್ಸ್ಟು ನಮ್ಮ ಬ್ರದರ್ಸ್ ಕಂಟ್ರಿ ಪಾಕಿಸ್ತಾನ್. ನಮ್ಮ ಬ್ರದರ್ಸ್ ರೀ ಅವರು, ನಮ್ಮ ಬ್ರದರ್ಸು ನೋಡ್ರಿ. ಪಾಕಿಸ್ತಾನ ಒಳಗಡೆ ಎಂಟ್ರಾದರೆ ಫುಲ್ಲು ಲೆದರ್ ಬ್ಯಾಗ್ಸು, ಜಾಕೆಟ್ಸು, ಸ್ಯಾರೀಸು. ಈ ಕಡೆ ಪ್ರಾಪರ್ ಪಾಕಿಸ್ತಾನ್ ಫೀಲು, ಪಾಕಿಸ್ತಾನ್ ಎಕ್ಸ್ಪೀರಿಯನ್ಸು ಇಲ್ಲಿ. ಈ ಕಡೆ ಎಲ್ಲ ನೋಡ್ಬೋದು ಜಾಕೆಟ್ಸ್. ಐ ಆಲ್ರೆಡಿ ಹ್ಯಾವ್ ಸರ್, ಥ್ಯಾಂಕ್ ಯು. ಈ ಕಡೆ ನೋಡಿ ಫುಲ್ ಜಾಕೆಟ್ಸ್, ಮೆನ್ಸ್ದು ಕಲೆಕ್ಷನ್ಸ್ ಇದೆ, ಆ್ಯಂಡ್ ಬ್ಯಾಗ್ಸ್ ಎಲ್ಲ ಇದೆ. ಪಾಕಿಸ್ತಾನ ಒಳಗಡೆ ಪಾನಿಪುರಿನೂ ಸಿಗುತ್ತೆ, ಶಾಲ್ಸು ಸಿಗುತ್ತಂತೆ ನೋಡಿ. ಇಲ್ಲಿ ಕಾಶ್ಮೀರ್ ಶಾಲ್ಸ್, ಹ್ಯಾಂಡಿಕ್ರಾಫ್ಟೆಡ್. ಶಾ ಎಂಟರ್ಪ್ರೈಸಸ್. Pakistani variety dresses. You can see Ilyas Center. Nice fashion. ಎಲ್ಲ ಶಾಪ್ಸು, ಎಲ್ಲ ಅಬ್ದುಲ್ಲಾ ಆ್ಯಂಡ್ ಬ್ರದರ್ಸ್ ಸಿಲಿಕೋಸ್. ದಹಿಪುರಿ ತೊಗೊಂಡೆ ತಿನ್ನೋಣ ಅಂತ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಬಂದೆ. ನಮ್ಮ ಪಾಕಿಸ್ತಾನಲ್ಲಿ ಹೋಗಿ ಒಂದು ದಹಿಪುರಿ ತಿನ್ಕೊಂಡು ಹಂಗೆ ನೆಕ್ಸ್ಟ್ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗೋಣ ಅಂತ ಡಿಸೈಡ್ ಆದೆ. ಸೊ ಪಾಕಿಸ್ತಾನಿಂದ ಹೊರಗೆ ಬಂದು ಹಾಗೆ ಮುಂದಕ್ಕೆ ನನ್ನ ಜರ್ನಿ ಶುರು ಆಯಿತು. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮನ್ನು ಈಗ ಟರ್ಕಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇನೇನಿದೆ ಅಂಗಡಿಗಳು ತೋರಿಸ್ತೀನಿ. ಅದಂತೂ ಮೆಕ್ಕಾ ಮಸ್ಜಿದಿನ ಎಂಟ್ರೆನ್ಸ್ ಥರ ಇದೆ. ಸನ್ಸೆಟ್ ಆಗ್ತಿದೆ, ಇನ್ನು ನೈಟ್ ಆಗ್ತಾ ಸಖತ್ತಾಗಿದೆ. ವಿ ಫೈನಲಿ ಎಂಟರ್ ದ ಟರ್ಕಿ. ಅಲ್ಲೆಲ್ಲ ಐಸ್ ಕ್ರೀಮ್ ಇಟ್ಟಿದ್ದಾರೆ. ಟರ್ಕಿ ಗೊತ್ತಲ್ಲ, ರೀಲ್ಸಲ್ಲಿ ನೋಡಿರ್ತೀರ ಐಸ್ ಕ್ರೀಮ್ ಮಾರೋರು ಹೇಗೆಲ್ಲ ಚಮಕ್ ಕೊಟ್ಟು ಕಸ್ಟಮರ್ಸ್ನ ಆಡಾಡಿಸ್ತಾರೆ ಅಂತ. ಆ ಥರನೇ ಚಮಕ್ ಇಲ್ಲೂ ಒಂದು ನೀವು ನೋಡ್ಬೋದು. ಟರ್ಕಿಯಲ್ಲಿ ಸಿಗೋಂಥ ಚೈನ್ಸು, ಬ್ರೇಸ್ಲೆಟ್ಸು ಎಲ್ಲ ಈ ಶಾಪಲ್ಲಿದೆ. ಟರ್ಕಿ ಫುಡ್ಸು ಎಲ್ಲ ಇಲ್ಲಿಟ್ಟಿದ್ದಾರೆ. ಫ್ರೂಟ್ ಶಾಪು, ಪರ್ಫ್ಯೂಮ್ಸು, ಜ್ಯುವೆಲ್ರಿ ಶಾಪ್ಸು. ಟರ್ಕಿಯಲ್ಲಿ ಜಾಸ್ತಿ ಐಸ್ ಕ್ರೀಮೇ ಸೇಲ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಹೆವಿ ಐಸ್ ಕ್ರೀಮ್ ಶಾಪ್ಸ್ನ ಇಟ್ಬಿಟ್ಟಿದ್ದಾರೆ. ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಶಾಪ್ಸ್ ಇದೆ ಇಲ್ಲಿ. ಎಲ್ಲಿ ಸಿಗೋ ಫುಡ್ಡೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಟರ್ಕಿಶ್ ಕಾಫಿ, ಟರ್ಕಿಶ್ ಐಸ್ ಕ್ರೀಮ್ಸು ನೋಡಿ. ಎಲ್ಲ ಸ್ವೀಟ್ನು ಇಟ್ಟಿದ್ದಾರೆ ಇವರು, ಚಾಕ್ಲೇಟ್ಸ್ನೆಲ್ಲ. ಟರ್ಕಿಲಿ ಸಿಗೋ ಸ್ವೀಟ್ಸು, ಚಾಕ್ಲೇಟ್ಸು ನೋಡಿ. ಎಲ್ಲ ಫುಲ್ಲು ಸ್ವೀಟ್ಸು, ಪೇಸ್ಟ್ರೀಸು ಇಟ್ಟಿದ್ದಾರೆ.
ಎಲ್ಲ ಗೇಮ್ಸು ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ ನೋಡಿ. ಕುವೈಟ್ ಸ್ಟಾರ್ಟ್ ಆಯಿತು. ನಾವು ಕುವೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಕುವೈಟ್ ಒಳಗಡೆ ಏನೇನಿದೆ ನೋಡೋಣ. ಎಲ್ಲ ಜುವೆಲ್ಸು, ಬಟ್ಟೆ ಅಂಗಡಿ, ಕುವೈಟ್ ಸ್ಟೈಲ್ ಡ್ರೆಸ್ಸಸ್ಸು ಇಲ್ಲಿ ಸಿಗತ್ತೆ. ಫುಲ್ ಅದೇನೆ ಶಾಪ್ಸು ಎಲ್ಲ ಈ ಕಡೆ. ಕುವೈಟ್ ಲೆನ್ಸಸ್, ಕುವೈಟ್ ಅವ್ರು ಯೂಸ್ ಮಾಡೋ ಕಣ್ಣುಗಳದ್ದು ಲೆನ್ಸಸ್ಸು ಇವ್ರು ಇಟ್ಟಿದ್ದಾರೆ. ನೂರು ಶಾಪ್ ಇದೆ ಒಳಗಡೆ ಸಿಟಿಯಲ್ಲಿ, ಫುಲ್ಲು ಕುವೈಟ್ ಸಿಟಿ ಒಳಗಡೆ. ಬಟ್ಟೆ ಶಾಪ್ಸು ಎಲ್ಲ ಇದಾವೆ ಇಲ್ಲಿ. ಮುಂದೆ ಬಂದೆ ದುಬೈಗೆ, UAE. UAE ಒಳಗಡೆ ಹಂಗೆ ಎಂಟ್ರ್ ಆಗೋಣ ಒಳಗಡೆ. ಇರೋ ಒಂದು 200 ಶಾಪ್ಸ್ ಹತ್ರ ಇದೆ. ಬಟ್ಟೆ, ಪರ್ಫ್ಯೂಮ್ಸು ಜಾಸ್ತಿ ಅದೇನೇ ಇರೋದೆಲ್ಲ ಕಡೆ ಶಾಪ್ಸಲ್ಲಿ. ಸ್ವೀಟ್ಸು, ಗೋಲ್ಡ್ ಎಲ್ಲ ಇಟ್ಟಿದ್ದಾರೆ. ಬಟ್ಟೆ. UAE ಅಂದರೆ ನಮಗೆ ನೆನಪಾಗೋದು ಬರೀ ಅಬುಧಾಬಿ ಮತ್ತು ದುಬೈ. ಆದರೆ ಈ ದೇಶ ಬಂದು 7 ಸ್ವಾಯತ್ತ ರಾಜ್ಯಗಳ ಒಕ್ಕೂಟವಾಗಿದೆ. ಎಮಿರೇಟ್ಸ್. ಬೇಸಿಕಲಿ ಎಮಿರೇಟ್ಸ್ ಅಂದರೆ ಅಬುಧಾಬಿ, ದುಬೈ, ಶಾರ್ಜಾ, ಅಜ್ಮಾನ್, ಉಮ್ಮಲ್ ಕ್ವೈನ್, ರಾಸ್ ಅಲ್ ಖೈಮಾ, ಫುಜೇರಿಯಾ. ಫುಡ್ ಕೋರ್ಟು ನೋಡಿ, ಎಲ್ಲ ಬಟ್ಟೆ ಅಂಗಡಿನೇ ಇರೋದು. ಎಕ್ಸಿಟು ಇದು ಎಕ್ಸಿಟ್ ಆಗ್ತಿದ್ದೀನಿ. ಸೊ ಇಲ್ಲಿ ಎಮಿರೇಟ್ಸ್ದು ಫುಡ್ ಟೈಪ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ನಾನು ಹೋಗ್ತಿರೋದೆ ಶ್ರೀಲಂಕಾ ಆ್ಯಂಡ್ ಬಾಂಗ್ಲಾದೇಶ್. ಬನ್ನಿ ಒಳಗಡೆ ಹೆಂಗಿರುತ್ತೆ ನೋಡೋಣ. ಶ್ರೀಲಂಕಾ ಫೇಮಸ್ ಫಾರ್ ಎಲಿಫೆಂಟ್ಸ್ ಅಂತ ಎಂಟ್ರೆನ್ಸಲ್ಲಿ ಎಲಿಫೆಂಟ್ ಆರ್ಚ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಶ್ರೀಲಂಕಾ ಎಂಟ್ರಾದ್ವಿ. ಇಲ್ಲಿ ಶ್ರೀಲಂಕಲ್ಲಿ ಸೇಲ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಪರ್ಫ್ಯೂಮ್ಸು, ಶ್ರೀಲಂಕಾ ಸ್ಟೈಲ್ ಡ್ರೆಸ್ಸಸ್ಸು ಎಲ್ಲ ನೀವು ನೋಡ್ಬೋದು. ಶ್ರೀಲಂಕನ್ ಸೂಪರ್ ಮಾರ್ಕೆಟ್, ಶ್ರೀಲಂಕನ್ ಗಾರ್ಮೆಂಟ್ಸ್. ಬಾಂಗ್ಲಾದೇಶಲ್ಲಿ ಸಿಗೋ ಡ್ರೆಸ್ಸು, ಬಟ್ಟೆ ಎಲ್ಲ ಇಲ್ಲಿಟ್ಟಿದ್ದಾರೆ ಕಲೆಕ್ಷನ್ಸು. ಶ್ರೀಲಂಕನ್ ಸೂಪರ್ ಮಾರ್ಕೆಟ್ ಅಂತೆ. ಶ್ರೀಲಂಕಲ್ಲಿ ಸಿಗೋ ಇದೆಲ್ಲ ಇಟ್ಟಿದ್ದಾರೆ ಇವರು. ಟೀ, ನೀಮ್ ಆಯಿಲು, ಫುಲ್ ಅದೆಲ್ಲ ಟೀ ವೆರೈಟೀಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಪೀಚ್ ಟೀ, ಟರ್ಮರಿಕ್ ಟೀ, ಚಾಕ್ಲೇಟ್ ಆ್ಯಂಡ್ ಮಿಂಟ್ ಟೀ, ಜಾಸ್ಮಿನ್ ಪರ್ಲ್ ಟೀ. ಸೊ ಪ್ರಾಪರ್ ಶ್ರೀಲಂಕಾ ಮಾರ್ಕೆಟ್ ಏನು ಸಿಗುತ್ತೋ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲೋ ಬಿಡಲ್ಲ ಅಂತಾರೆ ಗುರು. ಇಂಡಿಯನ್ ಆದಿವಾಸಿ ಅರಬಲ್ಲ ಇಲ್ಲೋ ಇಲ್ಲೇ ಇದೆ ನೋಡಿ. ಎಲ್ಲ ಫುಲ್ಲು ಮಾರ್ಕೆಟಿಂಗ್ ಮಾಡ್ತಾರೆ. ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇಟ್ಟವ್ರು ಇವರು. ತುಂಬ ಮಜಾ ನೋಡಿ. ಶ್ರೀಲಂಕಾಲಿ ವಾಲ್ ಹ್ಯಾಂಗಿಂಗ್ಸು, ದೀಪಗಳು ಎಲ್ಲ ನೋಡ್ಬೋದು ನಾವಿಲ್ಲಿ. ಗಣಪತಿ, ಬುದ್ಧ, ರಾಮ, ಕೃಷ್ಣ, ಈಶ್ವರ ಎಲ್ಲ ದೇವರ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ಬೋದು. ಎಕ್ಸಿಟ್ ಆಗಿ ಹಂಗೆ ಸೀದಾ ಒಳಗಡೆ ಹೋಗಿದೆ ಬಾಂಗ್ಲಾದೇಶ್ಗೆ.
ಬಾಂಗ್ಲಾದೇಶಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು, ಕಲ್ಚರಲ್ ಗೇಟು ಬಾಂಗ್ಲಾದೇಶು. ಐಸ್ ಕ್ರೀಮು ಬಾಂಗ್ಲಾದೇಶು ಏನೇನು ಸಿಗುತ್ತೆ ಅದೆಲ್ಲ ಇಲ್ಲಿಟ್ಟಿದ್ದಾರೆ. ಎಲ್ಲ ಬಟ್ಟೆ ಅಂಗಡಿಗಳೇ ಇರೋದು ಫುಲ್ಲು ನೋಡಿ. ನೀವು ಯಾವುದೇ ಶಾಪ್ಗೆ ಹೋದರೂ ಬರೀ ಬಟ್ಟೆ ಅಂಗಡಿಗಳೇ ಇಲ್ಲಿರೋದು ಫುಲ್ಲು. ಎಲ್ಲ ಸ್ಯಾರೀಸು, ಶಾಪ್ಸು, ಪರ್ಫ್ಯೂಮು ಅದೇ ಜಾಸ್ತಿ ಇರೋದು. ನೆಕ್ಸ್ಟ್ ಇರೋದು ಸೀರಿಯಾ. ಸೊ ಸೀರಿಯಾ ಫುಡ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಸೀರಿಯಾ ಎಂಟ್ರೆನ್ಸ್ ಹೇಗಿದೆ ಅಂತ. ಬನ್ನಿ ಸೀರಿಯಾ ಒಳಗಡೆ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಸೀರಿಯಾ ಪೂರ್ತಿ ಬರೀ ಸ್ವೀಟ್ಸು, ಜ್ಯೂಸ್ ಅಂಗಡಿಗಳೇ. ಬಟ್ ಎಲ್ಲರೂ ನಿಮ್ಗೆ ಸಾಂಗ್ ಎಲ್ಲ ಆಡಿ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ. ಒಂಥರ ಖುಷಿ ಆಗುತ್ತೆ. ಸೀರಿಯಾ ಫೇಮಸ್ ಸ್ವೀಟ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ ನೋಡಿ. ಇವರೇನು ವಿಚಿತ್ರ ಹೆಸರುಗಳೆಲ್ಲ ಇಟ್ಟಿದ್ದಾರೆ. ಶಹಾಲಪ್, ಲೋಕ್ ಅಂತ ಸೀರಿಯಲ್ ಸಿಗೋ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಏರಿಯಾ ಮಾರ್ಕೆಟು. ಇಲ್ಲಿ ನೀವು ನೋಡ್ಬೋದು ಸ್ಟೀಲು, ಕಾಪರು ಮತ್ತು ಮೆಟಲಿಂದ ಮಾಡಿರೋ ಆರ್ಟಿಕ್ರಾಫ್ಟ್ಸು. ಮತ್ತು ಈ ಕಡೆ ನೋಡ್ಬೋದು ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೌಡರ್ಸ್ ಲೈಕ್ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಇವೆಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಸೀರಿಯಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ನೋಡಿ ಎಲ್ಲ ಇಲ್ಲಿ ಪೂರ್ತಿ ಇಟ್ಟಿದ್ದಾರೆ. ಇವ್ರು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಕ್ಯಾಶು ಸೈಜ್ ಇಷ್ಟಿಷ್ಟು ದೊಡ್ಡದಾಗಿತ್ತು. ರಷ್ಯಾ ಒಳಗಡೆ ಹೋಗೋಣ ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ರಷ್ಯಾ ಅಂದರೆ ನಮಗೆ ಮೊದಲು ನೆನಪಾಗೋದು ನಾರ್ದರ್ನ್ ಲೈಟ್ಸು ಮತ್ತು ನಮ್ಮ ಫೇಮಸ್ ಪ್ರೆಸಿಡೆಂಟ್ ದ ಒನ್ ಆ್ಯಂಡ್ ಓನ್ಲಿ ಪುಟಿನ್. ಸೊ ನಾವು ಯಾವ ದೇಶನ ಎದುರಾಕೊಂಡ್ರೂ ಪರವಾಗಿಲ್ಲ, ಆದರೆ ರಷ್ಯಾನ ಮಾತ್ರ ಎದುರಾಕೊಬಾರ್ದು. ಯಾಕಂದರೆ ಅವತ್ತು 1971 ಯುದ್ಧ ನಡೆದಾಗ, ಇಂಡಿಯಾ ಪಾಕಿಸ್ತಾನ್ ವಾರ ಆದಾಗ USA, ಚೈನಾ ಎಲ್ಲ ಪಾಕಿಸ್ತಾನ್ ಪರ ನಿಂತರು. ಆದರೆ ನಮ್ಮ ಪರ ನಿಂತಿದ್ದು ಈ ರಷ್ಯಾ ಅವರೊಬ್ಬರೇ. ಸೊ ಬನ್ನಿ ರಷ್ಯಾ ಒಳಗಡೆ ಏನಿದೆ ಅಂತ ನೋಡೋಣ. ರಷ್ಯನ್ ಆರ್ಗ್ಯಾನಿಕ್ ಬ್ಯೂಟಿ ಸೀಕ್ರೆಟ್ಸು ಯಾಕೆ ಫೇರ್ ಆಗಿರ್ತಾರೆ ಅವರು ಅಂತ ನೀವು ನೋಡ್ಬೋದು. ಇಲ್ಲಿ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ನೀವು ಬಾರ್ಬಿ ಡಾಲ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಶಾಪಲ್ಲಿ. ಶಾಪ್ಸ್ ನೋಡ್ಬೋದು ನೀವು. ಏನು ದೊಡ್ಡದಾಗಿಲ್ಲ, ಅಷ್ಟೊಂದು ಚಿಕ್ಕದಾಗೆ ಇದೆ. ಫ್ರೆಂಡ್ಸ್, ಸೊ ಇದು ನಮ್ಮ ದುಬೈ ಪ್ರವಾಸದ ಮೊದಲ ವಿಡಿಯೋ. ಇದೇ ಗ್ಲೋಬಲ್ ವಿಲೇಜ್ನ ಮತ್ತಷ್ಟು ಸ್ಪೆಷಾಲಿಟಿನ, ಬೇರೆ ಬೇರೆ ದೇಶಗಳ ಕುರಿತು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಯಾವ ಕಂಟ್ರಿ ಕಲ್ಚರು, ಹೆರಿಟೇಜ್ನ ನೋಡೋ ಕುತೂಹಲ ಇದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.